ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಫಸ್ಟ್ ಚಾಪ್ಟರನ್ನು ಮುಗಿಸಿಯಾಗಿದೆ. ಮೊದಲನೇ ಚಾಪ್ಟರ್ನಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಎಲ್ಲ ಸಿದ್ಧಾಂತಗಳನ್ನು ತಿಳ್ಕೊಂಡಿದ್ದೇವೆ. ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಏನು, ಅದರಿಂದ ಒಂದು ದೇಶಕ್ಕೆ ಸಿಗ್ತಕ್ಕಂಥ ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು, ಇವೆಲ್ಲವನ್ನು ಕೂಡ ನಾವು ಡೀಟೇಲಾಗಿ ತಿಳ್ಕೊಂಡಾಗಿದೆ. ಈಗ ಎರಡನೇ ಚಾಪ್ಟರ್ಗೆ ಬರ್ತಾ ಇದ್ದೀವಿ. ಎರಡನೇ ಚಾಪ್ಟರ್ನ ವಿವರಣೆ ಇರುವಂಥದ್ದು ಟೈಟಲ್ ಈಸ್ ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ಪಾಲಿಸಿ, ವ್ಯಾಪಾರ ಮತ್ತು ವಾಣಿಜ್ಯ ನೀತಿ. ಈ ವ್ಯಾಪಾರ ಮತ್ತು ವಾಣಿಜ್ಯ ನೀತಿ ಅನ್ನೋ ಚಾಪ್ಟರ್ನ ಹೆಡ್ಡಿಂಗ್ ಅಡಿಯಲ್ಲಿ ವ್ಯಾಪಾರದ ಕರಾರುಗಳು, ಅದರ ಅರ್ಥ, ಅದರಲ್ಲಿ ಬರ್ತಕ್ಕಂಥ ವಿವಿಧ ಪರಿಕಲ್ಪನೆಗಳು, ಆನಂತರ ವ್ಯಾಪಾರ ಮತ್ತು ಆರ್ಥಿಕ ಅಭಿವೃದ್ಧಿ, ಅಂದರೆ ಯಾವುದೇ ಒಂದು ದೇಶಕ್ಕೆ ವ್ಯಾಪಾರದಿಂದ ಅಭಿವೃದ್ಧಿ ಸಾಧನೆ ಸಾಧ್ಯವಾಗಿದೆಯೇ ಇಲ್ಲವೇ ಎನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಆನಂತರ ವ್ಯಾಪಾರ ನೀತಿಗೆ ಸಂಬಂಧಪಟ್ಟಂತೆ ಎರಡು ಪ್ರಕಾರದ ವ್ಯಾಪಾರ ನೀತಿಗಳಿದ್ದಾವೆ: ಮುಕ್ತ ವ್ಯಾಪಾರ ನೀತಿ ಮತ್ತು ರಕ್ಷಣಾ ವ್ಯಾಪಾರ ನೀತಿ. ಇದರ ಪರ ಮತ್ತು ವಿರೋಧ ವಾದಗಳನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ. ಆನಂತರ ಬರ್ತಕ್ಕಂಥ ಎರಡು ಮುಖ್ಯವಾದ ಕಾನ್ಸೆಪ್ಟ್ಸು ಸುಂಕಗಳು ಮತ್ತು ಕೋಟಾಗಳು ಎನ್ನುವಂಥದ್ದು. ಇದರ ಬಗ್ಗೆ ಕೂಡ ನಾವು ಡೀಟೇಲಾಗಿ ತಿಳ್ಕೊಳ್ತಾ ಇದ್ದೀವಿ. ಈಗ ಫಸ್ಟ್ ಸೆಷನ್ನು ಎರಡನೇ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇದು ಫಸ್ಟ್ ಸೆಷನ್ನು, ಆದರೆ ಓವರಾಲ್ ಯುವರ್ ಕೋರ್ಸ್ನಲ್ಲಿ 17ನೇ ಸೆಷನ್ ಆಗುತ್ತೆ. ಈಗ ನಾವು ತಿಳ್ಕೊಳ್ತಾ ಇರೋ ಟಾಪಿಕ್ಕು ಟರ್ಮ್ಸ್ ಆಫ್ ಟ್ರೇಡ್, ವ್ಯಾಪಾರದ ಕರಾರುಗಳು, ಅದರ ಅರ್ಥ ಮತ್ತು ವಿವಿಧ ಪರಿಕಲ್ಪನೆಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಡಿಯರ್ ಸ್ಟೂಡೆಂಟ್ಸ್, in this session we will discuss about the meaning of terms of trade and the various concepts of terms of trade. ಈಗ ಮೊದಲಿಗೆ ನಾವು ತಿಳ್ಕೊಬೇಕಾಗುತ್ತೆ ವ್ಯಾಪಾರ ಮತ್ತು ವಾಣಿಜ್ಯ ನೀತಿ ಅಂದರೆ ಏನು ಅಂತ. ಯಾಕೆಂದರೆ ಈ ಚಾಪ್ಟರ್ ಟೈಟಲ್ಲೇ ಅದಾಗಿದೆ. ಅಂದರೆ ಯಾವುದೇ ಒಂದು ದೇಶ ವಿಶ್ವದ ಇತರ ದೇಶಗಳ ಜೊತೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿದ್ದಾಗ ಅಳವಡಿಸಿಕೊಳ್ಳುವಂತಹ ನೀತಿಗೆ ವಾಣಿಜ್ಯ ನೀತಿ ಅಂತ ಹೇಳಿ ಕರೀತಾರೆ. ಇದು ಅಂತಾರಾಷ್ಟ್ರೀಯ ವ್ಯಾಪಾರ ನಿರ್ವಹಣೆಗೆ ಸಂಬಂಧಪಟ್ಟಂಥ ನೀತಿಯಾಗಿರುತ್ತೆ. ಒಂದು ದೇಶ ತನ್ನದೇ ಆದಂಥ ವ್ಯಾಪಾರ ವಿಧಾನವನ್ನು ಅನುಸರಿಸುತ್ತೆ. ವಾಣಿಜ್ಯ ನೀತಿ ಎನ್ನುವಂಥದ್ದು ಅನೇಕ ಅಂಶಗಳನ್ನು ಒಳಗೊಂಡಿರುತ್ತೆ. ಅದು ಯಾವ್ಯಾವುದಂದರೆ ಆಮದು ಮತ್ತು ರಫ್ತುಗಳ ಗಾತ್ರ, ಬೆಲೆ ನಿರ್ಧಾರದ ಅಂಶಗಳು, ವ್ಯಾಪಾರದಲ್ಲಿ ತೊಡಗಿಸಿರ್ತಕ್ಕಂಥ ಸರಕುಗಳ ಪ್ರಮಾಣ, ಅವುಗಳ ಬೆಲೆ, ಇವೆಲ್ಲವೂ ಕೂಡ ಪ್ರಮುಖವಾದ ಅಂಶಗಳಾಗಿರ್ತವೆ. ಇವೆಲ್ಲವುಗಳ ನಿರ್ಧಾರ, ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಇದರಿಂದ ಒಂದು ದೇಶಕ್ಕೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅನ್ನೋದನ್ನೆಲ್ಲವನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಈಗ ಮೊದಲನೇ ಟಾಪಿಕ್ಕು ಹೆಡ್ಡಿಂಗ್ ಗೊತ್ತಿದೆಯಲ್ವ, ವ್ಯಾಪಾರದ ಕರಾರು. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿವಿಧ ದೇಶಗಳು ಸರಕುಗಳ ಪರಸ್ಪರ ವಿನಿಮಯ ಕಾರ್ಯದಲ್ಲಿ ತೊಡಗಿರುತ್ತವೆ. ಈ ಕ್ರಿಯೆಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧದಿಂದ ಕೆಲವು ದೇಶಗಳಿಗೆ ಹೆಚ್ಚು ಪ್ರಯೋಜನ ಆಗ್ಬೋದು ಮತ್ತು ಕೆಲವು ದೇಶಗಳಿಗೆ ಪ್ರಯೋಜನ ಆಗದೇನೂ ಇರಬಹುದು. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶಕ್ಕೆ ಯಾವ ಪ್ರಮಾಣದಲ್ಲಿ ಪ್ರಯೋಜನ ಆಗುತ್ತೆ ಎನ್ನುವುದನ್ನು ತಿಳ್ಕೊಳ್ಳೋದಕ್ಕೆ ಈ ವ್ಯಾಪಾರದ ಕರಾರುಗಳು ಎನ್ನುವ ಪರಿಕಲ್ಪನೆ ತುಂಬ ನೆರವಾಗುತ್ತೆ. ಈಗ ವ್ಯಾಪಾರದ ಕರಾರುಗಳು ಅಂದರೆ ಏನು? ಮೊದಲಿಗೆ ನಾವು ಅದರ ಅರ್ಥವನ್ನು ತಿಳ್ಕೋಬೇಕು. ಅದರ ಡೆಫಿನೇಷನ್ನು ನೋಡಿ. ಒಂದು ದೇಶವು ಇನ್ನೊಂದು ದೇಶಕ್ಕೆ ತಾನು ರಫ್ತು ಮಾಡ್ತಾ ಇರೋ ಸರಕುಗಳಿಗೆ ಬದಲಾಗಿ
ಎಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ತಾ ಇದೆ ಎನ್ನುವುದನ್ನು ತಿಳಿಸುವ ಒಂದು ಸೂತ್ರಕ್ಕೆ ವ್ಯಾಪಾರದ ಕರಾರು ಅಂತ ಹೆಸರು. ಗೊತ್ತಾಯ್ತಲ್ವಾ? ಯಾವುದೇ ಒಂದು ದೇಶ ತಾನು ರಫ್ತು ಮಾಡ್ತಾ ಇರೋ ಸರಕಿಗೆ ಬದಲಾಗಿ ಮತ್ತೊಂದು ದೇಶದಿಂದ ಎಷ್ಟು ಸರಕುಗಳನ್ನು ಆಮದು ಮಾಡ್ಕೊಳ್ತಾ ಇದೆ ಅಂಥೇಳಿ. ಉದಾಹರಣೆಗೆ ನೀವು ಸಾಪೇಕ್ಷ ವೆಚ್ಚ ಸಿದ್ಧಾಂತದಲ್ಲಿ ಕೇಳಿದ್ದೀರಿ. ಏನು ಇಂಗ್ಲೆಂಡ್ ಮತ್ತು ಪೋರ್ಚುಗಲ್ ನಡುವೆ ದ್ರಾಕ್ಷಾರಸ ಮತ್ತು ಬಟ್ಟೆಯ ವಿನಿಮಯ ಆಗುತ್ತೆ ಅಂತ ಹೇಳಿ. ಈಗ ಈ ಎರಡೂ ದೇಶಗಳು ದ್ರಾಕ್ಷಾರಸ ಮತ್ತು ಬಟ್ಟೆಯನ್ನು ಯಾವ್ಯಾವ ಪ್ರಮಾಣದಲ್ಲಿ ಪರಸ್ಪರ ವಿನಿಮಯ ಮಾಡಿಕೊಳ್ತವೆ, ಯಾವ ದೇಶಕ್ಕೆ ಅದು ಹೇಗೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅನ್ನೋದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಅದನ್ನೇ ವ್ಯಾಪಾರದ ಕರಾರು ಅಂತೇಳಿ ಕರಿತೇವೆ. ಅಂದರೆ ಒಂದು ದೇಶದ ರಫ್ತುಗಳು ಮತ್ತು ಆಮದುಗಳು ಯಾವ ದರದಲ್ಲಿ ವಿನಿಮಯ ಆಗಿದ್ದಾವೆ ಎನ್ನುವುದನ್ನು ಇದು ತಿಳಿಸುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ವ್ಯಾಪಾರದ ಕರಾರು ಎನ್ನುವಂಥದ್ದು ರಫ್ತು ಮತ್ತು ಆಮದು ಸರಕುಗಳ ನಡುವಿನ ವಿನಿಮಯದ ಒಂದು ಅನುಪಾತ ಅಂತ ಹೇಳ್ಬೋದು. ಗೊತ್ತಾಗ್ತಾ ಇದೆ ಅಲ್ವಾ ವ್ಯಾಪಾರದ ಕರಾರುಗಳ ಅರ್ಥ? ನೀಟಾಗಿ ನೋಟ್ಸ್ ಮಾಡ್ಕೋಬೇಕು ನೀವು, ಆವಾಗಲೇ ಅರ್ಥ ಆಗುತ್ತೆ. Let us know the meaning of terms of trade. Terms of trade express the relationship between export prices and import prices and to be favorable to a country when the prices of its exports are high relatively to the prices of its imports. The terms of trade, shortly it is known as TOT, is a measure of how much imports an economy can get for a unit of exported goods. In other words, it can be defined as the terms of trade of a nation are defined as the ratio of the price of its exports to the price of its imports. When a country's prices of imports are high relatively to its export prices, the terms of trade are unfavorable to the country. ಗೊತ್ತಾಗ್ತಾ ಇದೆ ಅಲ್ವಾ? ಅಂತಾರಾಷ್ಟ್ರೀಯ ವ್ಯಾಪಾರದ ಕರಾರುಗಳನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶ ಪ್ರಯೋಜನ ಪಡಿತಾ ಇದೆಯೇ ಅಥವಾ ಇಲ್ಲವೇ ಎನ್ನೋದನ್ನು ಅಂದಾಜು ಮಾಡೋದಕ್ಕೆ ಬಳಕೆ ಮಾಡಲಾಗುತ್ತೆ. ಅಂದರೆ ರಫ್ತು ಸರಕುಗಳ ಮೌಲ್ಯ ಆ ದೇಶ ಆಮದು ಮಾಡಿಕೊಂಡಂಥ ಸರಕುಗಳ ಮೌಲ್ಯಕ್ಕಿಂತಲೂ ಹೆಚ್ಚಾಗಿದ್ದರೆ ಆ ದೇಶಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತವೆ ಅಂತ ಹೇಳ್ಬೋದು. ಅದಕ್ಕೆ ಬದಲಾಗಿ ಒಂದು ದೇಶದ ರಫ್ತು ಸರಕುಗಳ ಮೌಲ್ಯ ಆಮದು ಸರಕುಗಳ ಮೌಲ್ಯಕ್ಕಿಂತ ಕಡಿಮೆ ಇದ್ದರೆ ಆ ದೇಶಕ್ಕೆ ವ್ಯಾಪಾರದ ಕರಾರು ಅನಾನುಕೂಲಕರವಾಗಿ ಇರ್ತವೆ. ಹೀಗೆ ವ್ಯಾಪಾರದ ಕರಾರುಗಳ ಆಧಾರದಿಂದ ನಾವು ಒಂದು ದೇಶಕ್ಕೆ ವ್ಯಾಪಾರದ ಕರಾರು ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ ಅನ್ನೋದನ್ನು ನಿರ್ಧರಿಸ್ಬೋದು. ಈಗ ನಮ್ಮ ದೇಶದ ರಫ್ತು ಸರಕುಗಳ ಬೆಲೆ ಅಮೇರಿಕಾದಿಂದ ನಾವು ತರಿಸ್ಕೊಳ್ತಾ ಇರ್ತಕ್ಕಂಥ ಆಮದು ಸರಕುಗಳ ಬೆಲೆಗಳಿಗಿಂತಲೂ ಅಧಿಕವಾಗಿದ್ದರೆ ಆಗ ವ್ಯಾಪಾರದ ಕರಾರು ನಮ್ಮ ದೇಶಕ್ಕೆ ಅನುಕೂಲಕರವಾಗಿರುತ್ತೆ. ಗೊತ್ತಾಯ್ತಲ್ವಾ? ಒಂದು ವೇಳೆ ನಮ್ಮ ರಫ್ತುಗಳ ಮೌಲ್ಯಕ್ಕಿಂತಲೂ ಆಮದುಗಳ ಮೌಲ್ಯವೇ ಜಾಸ್ತಿ ಇದ್ದರೆ, ಅಂದರೆ ಅವುಗಳ ಬೆಲೆನೇ ಹೆಚ್ಚಾಗಿದ್ದರೆ, ಆಗ ನಮ್ಮ ದೇಶಕ್ಕೆ ವ್ಯಾಪಾರದ ಕರಾರು ಅನಾನುಕೂಲಕರವಾಗಿ ಇರ್ತದೆ. ಹೀಗೆ ವ್ಯಾಪಾರದ ಕರಾರು ಅಂದರೆ ಸಾಮಾನ್ಯ ಅರ್ಥದಲ್ಲಿ ಕರಾರು ಅಂದರೆ ಒಪ್ಪಂದ. ಆಮದು ಮತ್ತು ರಫ್ತುಗಳು ಯಾವ ಪ್ರಮಾಣದಲ್ಲಿ ಯಾವ ಬೆಲೆಗೆ ವಿನಿಮಯ ಆಗ್ತವೆ ಅಂತ ವಿಶ್ಲೇಷಣೆ ಮಾಡೋದೇ ವ್ಯಾಪಾರದ ಕರಾರು. ಈಗ ತಿಳ್ಕೊಳ್ಳೋಣ ವ್ಯಾಪಾರದ ಕರಾರಿನ ವಿವಿಧ ಪರಿಕಲ್ಪನೆಗಳು. ವ್ಯಾಪಾರದ ಕರಾರುಗಳಲ್ಲಿ ಒಟ್ಟು 7 ಪರಿಕಲ್ಪನೆಗಳಿದ್ದಾವೆ. ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಕುಗಳ ವಿನಿಮಯಕ್ಕೆ ಸಂಬಂಧಪಟ್ಟಂತೆ 3 ವಿಧದ ವ್ಯಾಪಾರದ ಕರಾರುಗಳನ್ನು ನಾವು ಕಾಣ್ಬೋದು.
ಅದು ಯಾವ್ಯಾವುದಂದರೆ ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳು, ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳು, ಆದಾಯ ವ್ಯಾಪಾರದ ಕರಾರುಗಳು. ಇವು ಮೂರನ್ನು ಕೂಡ ಯಾವ ಆಧಾರದ ಮೇಲೆ ನಾವು ವಿಂಗಡಿಸಿದ್ದೀವಿ? ದೇಶಗಳ ನಡುವೆ ಸರಕುಗಳ ವಿನಿಮಯಕ್ಕೆ ಸಂಬಂಧಪಟ್ಟಂತೆ ಈ ಮೂರು ಪ್ರಕಾರ. ಇನ್ನೂ 2 ವಿಧಗಳಿದ್ದಾವೆ. ಅವುಗಳನ್ನು ಉತ್ಪಾದನಾಂಗಗಳ ಬದಲಾವಣೆಗೆ ಸಂಬಂಧಪಟ್ಟಂತೆ, ಉತ್ಪಾದನಾಂಗಗಳ ಪರಸ್ಪರ ಬದಲಿಕೆಗೆ ಸಂಬಂಧಪಟ್ಟಂತೆ ಏಕಘಟಕ ವ್ಯಾಪಾರದ ಕರಾರು ಮತ್ತು ದ್ವಿಘಟಕ ವ್ಯಾಪಾರದ ಕರಾರುಗಳು ಎನ್ನುವಂತಹ 2 ವಿಧಗಳನ್ನು ನಾವು ಕಾಣಬಹುದು. ಇನ್ನು ತುಷ್ಟಿಗುಣ ವಿಶ್ಲೇಷಣೆಯ ಆಧಾರದ ಮೇಲೆ ವ್ಯಾಪಾರದ ಪ್ರಯೋಜನಗಳನ್ನು ತಿಳಿಸ್ತಕ್ಕಂಥ 2 ಕರಾರುಗಳಿದ್ದಾವೆ. ಅದು ಯಾವುದಂದರೆ ನೈಜ ವೆಚ್ಚದ ವ್ಯಾಪಾರದ ಕರಾರು ಮತ್ತು ತುಷ್ಟಿಗುಣದ ವ್ಯಾಪಾರದ ಕರಾರುಗಳು ಅಂತ ಕರೀತಾರೆ. ಗೊತ್ತಾಯ್ತಲ್ವಾ? ಸರಕುಗಳ ವಿನಿಮಯದ ಆಧಾರದ ಮೇಲೆ 3 ವಿಧ, ಉತ್ಪಾದನಾಂಗಗಳ ಬದಲಿಕೆಗೆ ಸಂಬಂಧಪಟ್ಟಂತೆ 2 ವಿಧ, ನಂತರ ತುಷ್ಟಿಗುಣ ವಿಶ್ಲೇಷಣೆ ಆಧಾರದ ಮೇಲೆ 2 ವಿಧಗಳನ್ನು ನಾವು ತಿಳ್ಕೋಬೇಕಾಗತ್ತೆ. So, let us know the various concepts of terms of trade. Totally, there are 7 types. So, names are as follows. Net barter or commodity terms of trade, gross barter terms of trade, income terms of trade, single factorial terms of trade, double factorial terms of trade, real costs terms of trade, utility terms of trade. Totally there are 7 types, but first 3 are using more in the analysis of international trade. ಮೊದಲನೇದಾಗಿದೆ ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳು. ಈ ಪರಿಕಲ್ಪನೆಯನ್ನು ಆಲ್ಫ್ರೆಡ್ ಮಾರ್ಷಲ್ ಅವರು ಪರಿಚಯಿಸಿದ್ದಾರೆ. ಅವರ ಪ್ರಕಾರ ಏನಂದರೆ, ಒಂದು ದೇಶದ ರಫ್ತು ಸರಕುಗಳು ಮತ್ತು ಆಮದು ಸರಕುಗಳ ಬೆಲೆಗಳ ಅನುಪಾತವನ್ನು ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳು ಅಂತ ಕರೆಯಲಾಗುತ್ತೆ. ಡೆಫಿನೇಷನ್ ಇನ್ನೊಂದು ಸಲ ನೋಡಿ. ಒಂದು ದೇಶದ ರಫ್ತು ಸರಕುಗಳು ಮತ್ತು ಆಮದು ಸರಕುಗಳ ಬೆಲೆಗಳ ನಡುವಿನ ಅನುಪಾತ ಅಂದರೆ ಇಲ್ಲಿ ರಫ್ತು ಮತ್ತು ಆಮದುಗಳ ಬೆಲೆಗಳನ್ನು ಪರಿಗಣಿಸಿದ್ದಾರೆ ಆಲ್ಫ್ರೆಡ್ ಮಾರ್ಷಲ್ ಅವರು. ಈ ವ್ಯಾಪಾರದ ಕರಾರುಗಳಿಗೆ ಸರಕುಗಳ ವ್ಯಾಪಾರದ ಕರಾರು ಅನ್ನೋ ಇನ್ನೊಂದು ಹೆಸರು ಕೂಡ ಇದೆ. ಅದನ್ನು ನಾವು ಈ ರೀತಿ ಸಂಕೇತಾಕ್ಷರಗಳಿಂದ ಸೂಚಿಸ್ಬೋದು. TC means commodity terms of trade. It is equal to PX by PM, price of exports divided by price of imports. PX ಅಂದರೆ ರಫ್ತುಗಳ ಬೆಲೆ, PM ಅಂತ ಅಂದರೆ ಇಲ್ಲೊಂದು ಮಿಸ್ಟೇಕ್ ಆಗಿದೆ. PM ಈಸ್ ಈಕ್ವಲ್ ಟು ಆಮದುಗಳ ಬೆಲೆ. ಇಲ್ಲಿ ಲಾಸ್ಟ್ ಸೆಂಟೆನ್ಸ್ ಗಮನಿಸಿ. PX ಈಸ್ ಈಕ್ವಲ್ ಟು ರಫ್ತುಗಳ ಬೆಲೆ, PM ಆಗಬೇಕದು. PM ಈಸ್ ಈಕ್ವಲ್ ಟು ಆಮದುಗಳ ಬೆಲೆ ಆಗಿರುತ್ತೆ. ಹೀಗೆ ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳು ಒಂದು ದೇಶದ ರಫ್ತು ಮತ್ತು ಆಮದುಗಳ ಬೆಲೆಗಳ ನಡುವಿನ ಅನುಪಾತವನ್ನು ಸೂಚಿಸುತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ? ಬೆಲೆಗಳ ನಡುವಿನ ಅನುಪಾತ ಅಂದರೆ ಇವರು ಬೆಲೆಗಳನ್ನು ಪರಿಗಣಿಸಿ ಇದನ್ನು ವ್ಯಾಪಾರದ ಕರಾರನ್ನು ರಚಿಸಿದ್ದಾರೆ. ಲೆಟ್ us know the meaning of net barter terms of trade. The commodity or net barter terms of trade is the ratio between the price of a country's export goods and import goods. Symbolically, it can be written as TC is equal to
px by pm. Here px refers to the price of exports and the pm refers to the price of imports. The concept of net barter terms of trade has come to be widely accepted as a useful service for measuring short-term changes in trading position. ಅಲ್ಪಾವಧಿಯಲ್ಲಿ ವ್ಯಾಪಾರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಕರಾರನ್ನು ಹೆಚ್ಚು ಬಳಕೆ ಮಾಡಲಾಗತ್ತೆ. ಅಂದರೆ ಕಾಲಾನಂತರದಲ್ಲಿ ವ್ಯಾಪಾರದ ಕರಾರುಗಳು ಉತ್ತಮಗೊಳ್ತಾ ಇದೆಯೇ ಇಲ್ಲವೇ ಅನ್ನೋದನ್ನೆಲ್ಲ ಇದರಿಂದ ನಿರ್ಧಾರ ಮಾಡ್ಬೋದು. ಸರಿ, ಆದರೆ ಈ ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳಲ್ಲಿ ಒಂದು ಮುಖ್ಯವಾದ ದೋಷ ಇದೆ. ಅದು ಏನಂದರೆ ಇದರಲ್ಲಿ ರಫ್ತು ಮತ್ತು ಆಮದು ಸರಕುಗಳ ಬೆಲೆಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಆದರೆ ಆಮದು ಮತ್ತು ರಫ್ತುಗಳ ಪ್ರಮಾಣಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅದನ್ನು ಪರಿಗಣಿಸಿಲ್ಲ ಅನ್ನೋ ಟೀಕೆ ವ್ಯಕ್ತ ಆಗಿದೆ. ಅದರಿಂದನೇ ನೆಕ್ಸ್ಟು ಪ್ರೊಫೆಸರ್ ಟಾಸಿಗ್ ಅನ್ನುವಂಥ ಅರ್ಥಶಾಸ್ತ್ರಜ್ಞರು ಎರಡನೇ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಅಂದರೆ ಈ ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳಲ್ಲಿ ಕಂಡುಬಂದಂಥ ದೋಷಗಳನ್ನು ನಿವಾರಣೆ ಮಾಡೋ ದೃಷ್ಟಿಯಿಂದ ಪ್ರೊಫೆಸರ್ ಟಾಸಿಗ್ ಅವರು ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳು ಎನ್ನೋ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಅದರ ಅರ್ಥವನ್ನು ನಾವೀಗ ನೋಡೋಣ. ಒಂದು ದೇಶದ ಒಟ್ಟು ರಫ್ತುಗಳ ಭೌತಿಕ ಪ್ರಮಾಣ ಹಾಗೂ ಒಟ್ಟು ಆಮದುಗಳ ಭೌತಿಕ ಪ್ರಮಾಣಗಳ ನಡುವಿನ ಅನುಪಾತಕ್ಕೆ ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳು ಅಂತ ಕರೆಯಲಾಗುತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ? ಇಲ್ಲಿ ಏನು ಮಾಡಿದ್ದಾರೆ, ನೀವು ಎರಡಕ್ಕೂ ಡಿಫ್ರೆನ್ಸನ್ನು ಗಮನಿಸಬೇಕು. ಮೊದಲನೇದರಲ್ಲಿ ರಫ್ತು ಮತ್ತು ಆಮದುಗಳ ಬೆಲೆಗಳ ಅನುಪಾತವನ್ನು ಪರಿಗಣಿಸಿದರೆ ಇಲ್ಲಿ ರಫ್ತು ಮತ್ತು ಆಮದುಗಳ ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ, ಅಂದರೆ ಅದು ಎಷ್ಟು ಟನ್ನು ಅಥವಾ ಎಷ್ಟು ಕ್ವಿಂಟಾಲು ಒಂದು ವಸ್ತು ಆಮದಾಗಿದೆ ಮತ್ತು ರಫ್ತು ಆಗಿದೆ ಅನ್ನುವ ಪ್ರಮಾಣವನ್ನು ಹೋಲಿಕೆ ಮಾಡಿ ಅನುಪಾತವನ್ನು ಪರಿಗಣಿಸಲಾಗತ್ತೆ. ಇದರ ಸೂತ್ರ TG ಅಂದರೆ ಗ್ರಾಸ್ ಟರ್ಮ್ಸ್ ಆಫ್ ಟ್ರೇಡ್ ಅಂತೇಳಿ, ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್. TG ಈಸ್ ಈಕ್ವಲ್ ಟು QM divided by QX. Prices of Q means quantity of imports divided by quantity of exports. ಆಮದುಗಳು ಮತ್ತು ರಫ್ತುಗಳ ನಡುವಿನ ಒಂದು ಅನುಪಾತವನ್ನು ಇಲ್ಲಿ ಪರಿಗಣನೆಗೆ ತಗೊಳ್ಳಲಾಗಿದೆ. ಇದು ಒಟ್ಟು ಸಾಟಿ ವ್ಯಾಪಾರದ ಕರಾರು ಅಂತೇಳಿ ಇದಕ್ಕೆ ಕರೀತಾರೆ. The second concept is gross barter terms of trade. This concept was introduced by Professor Taussig. The gross barter terms of trade is the ratio between the quantities of a country's exports and imports. Symbolically, it can be expressed as TG equals QM by QX. Here QM refers to quantity of imports and QX refers to quantity of exports. ಈಗ ಮೂರನೇ ವಿಧ ಆದಾಯ ವ್ಯಾಪಾರದ ಕರಾರುಗಳು ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಹೇಳ್ತಾರೆ. ಅಂದರೆ 1 ಮತ್ತು 2ನೇ ಪರಿಕಲ್ಪನೆಗಳಲ್ಲಿ ಇದ್ದಂಥ ದೋಷಗಳನ್ನು ನಿವಾರಣೆ ಮಾಡೋ ಸಲುವಾಗಿ ಈ 3ನೇ ಕಲ್ಪನೆ ಪರಿಚಯಿಸಿದ್ದಾರೆ. ಯಾರು ಪರಿಚಯಿಸಿರೋದು? ಪ್ರೊಫೆಸರ್ GS ಡೊರಾನ್ಸ್ ಎನ್ನುವಂಥವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಈಗ ಮೊದಲನೇ ಇದರಲ್ಲಿ ಕೇವಲ ಆಮದು ರಫ್ತುಗಳ ಬೆಲೆಗಳನ್ನು ಮಾತ್ರ ಪರಿಗಣಿಸಲಾಗಿತ್ತು. 2ನೇ ಪರಿಕಲ್ಪನೆಯಲ್ಲಿ ಬೆಲೆಯನ್ನು ಬಿಟ್ಟು ಆಮದು ರಫ್ತುಗಳ ಪ್ರಮಾಣವನ್ನು ಪರಿಗಣಿಸಲಾಗಿತ್ತು.
ಆದರೆ ಈ ವ್ಯಾಪಾರದ ಕರಾರು, ಆದಾಯ ವ್ಯಾಪಾರದ ಕರಾರಿನಲ್ಲಿ ಎರಡನ್ನೂ ಕೂಡ ಪರಿಗಣಿಸಿದ್ದಾರೆ. ಅಂದರೆ ರಫ್ತು ಮತ್ತು ಆಮದುಗಳ ಬೆಲೆಗಳ ಜೊತೆ ಆಮದುಗಳ ಪ್ರಮಾಣಗಳನ್ನು ಕೂಡ ಪರಿಗಣಿಸಿ ಈ ಒಂದು ವ್ಯಾಪಾರದ ಕರಾರನ್ನು ರಚಿಸಲಾಗಿದೆ. ಇದನ್ನು ಹೇಗೆ ಡಿಫೈನ್ ಮಾಡ್ಬೋದು ನೋಡೋಣ. ಎರಡನೇ ಸೆಂಟೆನ್ಸ್ ನೀವು ಗಮನಿಸಿ. ಒಂದು ದೇಶದ ರಫ್ತು ಸರಕುಗಳು ಮತ್ತು ಆಮದು ಸರಕುಗಳ ಬೆಲೆಗಳ ಅನುಪಾತವನ್ನು ಆ ದೇಶದ ರಫ್ತುಗಳ ಪ್ರಮಾಣದಿಂದ ಗುಣಿಸಿದಾಗ ದೊರೆಯುವ ಕರಾರಿಗೆ ಆದಾಯದ ವ್ಯಾಪಾರದ ಕರಾರುಗಳು ಅಂತ ಕರೆಯಲಾಗುತ್ತೆ. ಇದರ ಸೂತ್ರ TY = PX × QX / PM. PX ಅಂದರೆ ಗೊತ್ತಿದೆ, ರಫ್ತುಗಳ ಬೆಲೆ. ಯಾಕೆ PM ಬರೋದ್ರ ಬದಲಿಗೆ ಎಕ್ಸೇ ಬರ್ತಾ ಇದೆ. PM ಎನ್ನುವಂಥದ್ದು ಆಮದುಗಳ ಬೆಲೆ ಆಗುತ್ತೆ. ನೀವು ಇದು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು ಬರ್ಕೊಳ್ಳುವಾಗ. PX ಮೀನ್ಸ್ ರಫ್ತುಗಳ ಬೆಲೆ, PM = ಆಮದುಗಳ ಬೆಲೆ, QX ಎನ್ನುವಂಥದ್ದು ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟ್ಸ್ ಅಂದರೆ ಆಮದುಗಳ ಪ್ರಮಾಣ ಆಗಿರುತ್ತೆ. ಈ ರೀತಿ ಇವು ಮೂರನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಏನು ಒಂದು ಬೆಲೆ ದೊರೆಯುತ್ತೆ ಅದನ್ನು ಆದಾಯ ವ್ಯಾಪಾರದ ಕರಾರು ಅಂತ ಕರಿತೇವೆ. ಒಂದು ದೇಶದ ರಫ್ತು ಬೆಲೆಗಳು ಒಂದು ವೇಳೆ ಹೆಚ್ಚಾಗಿ ಆಮದುಗಳ ಬೆಲೆಗಳು ಕಡಿಮೆಯಾದಾಗ ಒಂದು ರಾಷ್ಟ್ರದ ಆಮದು ಸಾಮರ್ಥ್ಯ ಹೆಚ್ಚಾಗುತ್ತೆ. ಈ ಆದಾಯ ವ್ಯಾಪಾರದ ಕರಾರುಗಳಿಗೆ ಹೆಚ್ಚಿನ ಒಂದು ಪ್ರಾಯೋಗಿಕವಾದ ಮಹತ್ವ ಇದೆ. ಯಾಕೆ ಅಂತ ಅಂದರೆ ಇದು ಒಂದು ದೇಶದ ಆಮದು ಸಾಮರ್ಥ್ಯವನ್ನು ವ್ಯಕ್ತಪಡಿಸುತ್ತೆ. ಅದರಿಂದ ಮೊದಲ ಎರಡು ಪರಿಕಲ್ಪನೆಗಳಿಗಿಂತಲೂ ಇದು ಹೆಚ್ಚು ಅನುಕೂಲಕರ ಅಂತ ಹೇಳಿ ಅಭಿಪ್ರಾಯ ಪಡಲಾಗಿದೆ. ಅಂದರೆ ಒಂದು ದೇಶದ ರಫ್ತು ಸಾಮರ್ಥ್ಯವನ್ನು ಮತ್ತು ಆಮದು ಸಾಮರ್ಥ್ಯವನ್ನು ತಿಳ್ಕೊಳ್ಳೋದಕ್ಕೆ ಈ ವ್ಯಾಪಾರದ ಕರಾರು ನೆರವಾಗುತ್ತೆ. Let us know the meaning of income terms of trade. Professor G.S. Dorrance introduced the concept of income terms of trade. Income terms of trade takes into account the volume of exports of a country and its export and import prices. It shows a country's changing import capacity in relation to changes in its exports. Income terms of trade are also called capacity to import. It means ಆಮದು ಸಾಮರ್ಥ್ಯವನ್ನು ಇದು ಸೂಚಿಸುತ್ತೆ. Dorrance defined income terms of trade as the index of the value of exports divided by the price of index of imports. Symbolically, TY = PX × QX / PM. Understood, no? ಸೊ ಇದಿಷ್ಟು ಮೊದಲ ಮೂರು ಮುಖ್ಯವಾದ ವ್ಯಾಪಾರದ ಕರಾರುಗಳ ಪರಿಕಲ್ಪನೆಗಳಾಗಿದ್ದಾವೆ. ಮುಂದಿನ ಸೆಷನ್ನಲ್ಲಿ ಉಳಿದ ಪರಿಕಲ್ಪನೆಗಳನ್ನು ನಾವು ತಿಳ್ಕೊಳ್ಳೋಣ. ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೀಟಾಗಿ ನೀವು ನೋಟ್ಸ್ ಬರ್ಕೊಂಡು ಒಂದು ಸಲ ಓದಿ ಆಲೋಚನೆ ಮಾಡಿ ಚಿಂತನೆ ಮಾಡಿ, ಆಗ ಅರ್ಥ ಆಗುತ್ತೆ. ಮತ್ತು ಟೆಕ್ಸ್ಟ್ ಬುಕ್ಸನ್ನು ಕೂಡ ನೀವು ರೆಫರ್ ಮಾಡ್ಬೋದು. ರೆಫರೆನ್ಸಸ್ ಇಲ್ಲಿ ನಾನು ಕೊಟ್ಟಿದ್ದೇನೆ. ಓಕೆ, ಕೀಪ್ ಸ್ಟಡಿಯಿಂಗ್, ಟೇಕ್ ಕೇರ್. ಥ್ಯಾಂಕ್ ಯು.